ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ್ ಅಕಾಡೆಮಿ. ಸೊ ಮಕ್ಕಳೇ, ತಮಗೆಲ್ಲರಿಗೂ ಮತ್ತೆ ಜಕಾರ್ ಅಕಾಡೆಮಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಗಿಲ್ಲು ಪಾಠದ ಬಗ್ಗೆ ತೃತೀಯ ಭಾಷಾ ಹಿಂದಿ SSLC ತರಗತಿಗೆ ಸಂಬಂಧಿಸಿದಂತೆ 2025 ಆನ್ಯುವಲ್ ಎಕ್ಸಾಮ್ಗೆ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡಿದ್ದೀವಿ. ಸೊ ಇವಾಗ ನಾವು ಅದನ್ನ ಯಾವ ತರ ಆನ್ಸರ್ ಮಾಡಬೇಕು, ಯಾವ ತರದರ ಉತ್ತರಗಳನ್ನ ಬರೀಬೇಕು, ಹಾಗೂ ಒಂದು ಅಂಕದ ಪ್ರಶ್ನೆ ಏನಾದರೂ ಬರುತ್ತಾ ಅಥವಾ 3 or 4 ಮಾರ್ಕ್ಸ್ ಅಷ್ಟೇ ಕ್ವಶನ್ಗಳು ಬರ್ತವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ತಪ್ಪದೇ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಸೊ ಮಕ್ಕಳೇ, ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ, ಹಾಗೂ ತಾವೆಲ್ಲರೂ ಸ್ಟಡಿಯನ್ನ ವಿತ್ ಟೈಮ್ ಟೇಬಲ್ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವ್ರ ಕಡೆಯಿಂದ ಕೂಡ ಕ್ವಶನ್ ಪೇಪರ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಹಿಂದೆ ಆ ಎರಡೂ ಕೀ ಆನ್ಸರ್ಗಳನ್ನು ನಾನು ನನ್ನ ಹಿಂದಿನ ವಿಡಿಯೋಗಳನ್ನು ಬಿಟ್ಟಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಹೋಗಿ ಅದನ್ನು ನೀವು ಚೆಕ್ಔಟ್ ಮಾಡಬಹುದು. ಹಾಗೂ ಈಗಾಗಲೇ ಸರಣಿ ಪರೀಕ್ಷೆಗಳು ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಗಳು ರೀಸೆಂಟಾಗಿ ಪ್ರಾರಂಭ ಆಗ್ತವೆ. ಸೊ ಅಭ್ಯಾಸದ ಕಡೆಗೆ ಹೆಚ್ಚಿಗೆ ಗಮನ ಇರಲಿ. ಸೊ ಬನ್ನಿ, ನಾವು ಪಾರ್ಟ್ 3 है गिल्लू, इस पार्ट की ओर हम आगे बढ़ते हैं. ಸೊ ಮಕ್ಕಳೇ, ಇಲ್ಲಿ ನಾವು ನೋಡೋದಾದ್ರೆ ಗಿಲ್ಲು ಪಾಠದಿಂದ ನಮಗೆ ವಾರ್ಷಿಕ ಪರೀಕ್ಷೆಗೆ 3 to 4 ಮಾರ್ಕ್ಸ್ ಕಂಪಲ್ಸರಿಯಾಗಿ ಬರ್ತವೆ. ಸೊ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದಂತೆ ಯಾವೆಲ್ಲ 4 ಮುಖ್ಯವಾಗಿರುವಂತಹ ಪ್ರಶ್ನೆಗಳತ್ತ ನಾವು ಗಮನ ಕೊಡಲೇಬೇಕಾಗಿರುವಂಥದ್ದು 2025 ಆನ್ಯುವಲ್ ಎಕ್ಸಾಮ್ಗೆ. ಗಿಲ್ಲು ಕೆ ಕ್ರಿಯಾಕಲಾಪ್ ಅಥವಾ ಕಾರ್ಯಕಲಾಪ್ಗೆ ಬಾರೆ ಮೇ ಬತಾಯಿ ಎನ್ನುವಂತಹ ಪ್ರಶ್ನೆ ನಾನು ಹೇಳಿದ್ದೆ. ಜೊತೆಗೆ ಗಿಲ್ಲು ನೇ ಮಹದೇವ್ ವರ್ಮಾ ಜಿ ಕಿ अस्वस्थता में उनका ख्याल कैसे रखा ಹೀಗಾದ್ರೂ ಕೇಳಬಹುದು. ಅಥವಾ ಇದೇ ಪ್ರಶ್ನೆನ ಮತ್ತೆ ಹೇಗೆ ಕೇಳಬಹುದು ಅಂದ್ರೆ, ಲೇಖಿಕಾಕ್ಕೆ ಗೈರ್ ಹಾಜರಿ ಮೇ ಗಿಲ್ಲು ನೇ ದಿನ್ ಕೈಸೆ ಬಿತಾ ಎನ್ನುವಂತಾದ್ರೂ ಕೇಳಬಹುದು. ಅಥವಾ ಗಿಲ್ಲು ಮಾನವ ಸೆ ಅಧಿಕ್ ಭಾವಪೂರ್ಣ ಪ್ರಾಣಿ ಹೇ, ಕಿನ್ ಬಾತೋं से ज्ञान होता है ಎನ್ನುವಂಥದ್ದಾದ್ರೂ ಕೊಡಬಹುದು. ಅಥವಾ ಲೇಖಿಕಾಕ್ಕೆ ಪ್ರತಿ ಗಿಲ್ಲು ಕಿ ಮಮತಾ ಕಾ ವರ್ಣನ್ ಕೀಜಿಯೆ. ಸೊ ನೋಡಿ ಮಕ್ಕಳೇ, ಲೇಖಿಕಾಕ್ಕೆ ಪ್ರತಿ ಗಿಲ್ಲು ಕಿ ಮಮತಾ ಕಾ ವರ್ಣನ್ ಕೀಜಿಯೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಹಾಗೂ ಕನ್ಫ್ಯೂಷನ್ ಮಾಡುವಂತಹ ಪ್ರಶ್ನೆಯಾಗಿದೆ. ಯಾಕಂದ್ರೆ ಇನ್ನೊಂದು ಪ್ರಶ್ನೆ ನಮಗೆ ಸಿಗತ್ತೆ ಇಲ್ಲಿ, ಏನಂತ, ಮಹದೇವ್ ವರ್ಮಾ ಜಿ ಕಿ ಮಮತಾ ಕಾ ವರ್ಣನ್ ಕೀಜಿಯೆ. ಸೊ ಈ ಎರಡು ಪ್ರಶ್ನೆಗಳು ಬಹಳಷ್ಟು ಮಮತಾ ಕಾ ವರ್ಣನ್ ಕೀಜಿಯೆ ಅಂತಾನೆ ಇಲ್ಲಿ ಕೊಡಲಾಗಿದೆ. ಸೊ ಮಕ್ಕಳೇ, ಇಲ್ಲಿ ಏನು ಕೊಟ್ಟಿದ್ದಾರೆ, ಲೇಖಿಕಾಕ್ಕೆ ಪ್ರತಿ, ಲೇಖಕಿಯವರ ಬಗ್ಗೆ ಗಿಲ್ಲುಗೆ ಇರುವಂತಹ ಮಮತೆಯ ವರ್ಣನೆಯನ್ನ ಇಲ್ಲಿ ಮಾಡಬೇಕು. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಮಹದೇವ್ ವರ್ಮಾ ಅವರು ಗಿಲ್ಲುವಿನ ಬಗ್ಗೆ ಮಾಡುವಂತಹ ಮಮತೆಯ ವರ್ಣನೆಯನ್ನ ಮಾಡಬೇಕು. ಸೊ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳಿ. 2023 ಬಹಳ ಜನ ವಿದ್ಯಾರ್ಥಿಗಳು ಇದನ್ನ ತಪ್ಪು ಬರೆದಿದ್ರು. ಸೊ ಈ ಒಂದು ಪ್ರಶ್ನೆ ಹಾಗೂ ಗಿಲ್ಲುಕ್ಕೆ ಅಂತಿಮ ದಿನೋಂಕ ವರ್ಣನ್ ಕೀಜಿ ಎನ್ನುವಂಥದ್ದು 2025ಗೆ ಕೇಳುವಂಥ ಚಾನ್ಸಸ್ಗಳಿದ್ದಾವೆ. ಅದೇ ಥರ ಕೊನೆಯದಾಗಿ ಈಗಾಗಲೇ ಹೇಳಿದಂತೆ ಮಹದೇವ್ ವರ್ಮಾ ಜಿ ಕೆ ಮಮತಾ ಕಾ ವರ್ಣನ್ ಕೀಜಿ ಅಥವಾ ಗಿಲ್ಲುಕ್ಕೆ ಪ್ರತಿ ಮಹಾದೇವಿ ವರ್ಮಾ ಜಿ ಕೆ ಪ್ರೇಮ್ ಕಾ ಭಾವ್ ಕಾ ವರ್ಣನ್ ಕೀಜಿ ಎನ್ನುವಂಥ ಈ ಟೈಪ್ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಅದನ್ನು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನ ಸಿಂಗಲ್ ಆಗಿ ಒಂದೊಂದು ಪೇಪರಲ್ಲಿ ಒಂದೊಂದು ಟೆಂಪ್ಲೇಟ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಬನ್ನಿ ಅದರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಣ. ಸೊ ಮುಖ್ಯವಾಗಿ ಮಕ್ಕಳಲ್ಲಿ ನೋಡೋದಾದ್ರೆ ಗಿಲ್ಲು ಕಾ ಕಾರ್ಯಕಲಾಪ್ ಯಾ ಫಿರ್ ಕ್ರಿಯಾಕಲಾಪ್ ಅಂತ ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಕ್ರಿಯಾಕಲಾಪ್ ಅಂದ್ರೆ ಗಿಲ್ಲು ಏನೇನು ಮಾಡ್ತಿದೆ, ಇದರಲ್ಲಿ ಮತ್ತೆ ಏನೇನು ಕ್ವಶನ್ಗಳು ಕವರ್ ಆಗ್ತಾವ ಅಂದ್ರೆ, गिल्लू लेखिका को चौंकाने के लिए क्या क्या करता था और लेखिका को आकर्षित करने के लिए क्या क्या करता था. ಆ ಪ್ರಶ್ನೆನೂ ಕೂಡ ಕೇಳಿದ್ರು ಸಹಿತ ಆ ಒಂದು ಪ್ರಶ್ನೆ ಉತ್ತರ ಇದರಲ್ಲೇ ಇರುತ್ತೆ. ಸೊ ಅದನ್ನು ಕೂಡ ನೀವು ಒಂದಷ್ಟು ಕೇರ್ಫುಲ್ ಆಗಿ ಬರೀಬೇಕಾಗಿರುವಂಥದ್ದು. ಆದ್ರೆ ಈ ಒಂದು ಪ್ರಶ್ನೆಯನ್ನು ಮಾಡಿದ್ರೆ ಆ ಮಿಕ್ಕಿದ 2 ಪ್ರಶ್ನೆಗಳನ್ನು ಕೂಡ ಆಕರ್ಷಿತ್ ಕೈಸೆ ಕರ್ತಾ ಥಾ और चौंकाने के लिए क्या क्या करता था ಎನ್ನುವಂಥದ್ದು ಅದನ್ನು ಈಸಿಯಾಗಿ ಬರೀಬಹುದು. ಸೊ ಬನ್ನಿ ನಾವು ಸಾಗೋಣ. ಸೊ ಸಬ್ಸೆ ಪಹಲೆ ಮೊದಲನೇ ಪಾಯಿಂಟ್ ಏನು ಬರೀಬೇಕು ಅಂದ್ರೆ, ಗಿಲ್ಲುಕ್ಕೆ ಕ್ರಿಯಾಕಲಾಪ್ ಕೇಳಿದ್ರು ಅಂದ್ರೆ, ಕ್ರಿಯಾಕಲಾಪ ಅಂದ್ರೆ ಸಂಪೂರ್ಣವಾಗಿ ಅದು ಏನೆಲ್ಲ ಮಾಡ್ತಿತ್ತು ಅನ್ನೋದರ ಬಗ್ಗೆ ಬರೀಬೇಕು. ಗಿಲ್ಲು ಸ್ವಯಂ ಅಪ್ನೆ झूले में झूलता ಅಂತ ಮೊದಲನೇ ಪಾಯಿಂಟ್ ಅನ್ನು ಬರೀಬೇಕು. दूसरा हमें लिखना है वर्मा जी का ध्यान आकर्षित करने के लिए पैर तक आकर सर से पर्दे पर चढ़ जाता और उसी तेजी से नीचे उतरता ಎನ್ನುವಂಥದ್ದು. ಸೊ ಇದು ಏನ್ ಮಾಡ್ತಿತ್ತು, ಅವ್ರಿಗೆ ಆಕರ್ಷಣೆ ಮಾಡ್ಲಿಕ್ಕೆ ಮಾಡ್ತಿತ್ತು. ಇದು ಕೂಡ ಗಿಲ್ಲುವಿನ ಕ್ರಿಯಾಕಲಾಪದಲ್ಲಿ ಬರೀಬೇಕಾಗಿರುವಂಥದ್ದು. ಥರ್ಡ್ ಪಾಯಿಂಟ್ ಹಮ್ ಲಿಖೆಂगे, ಮೂರನೇ ಪಾಯಿಂಟ್ ನಾವು ಬರೀಬಹುದು. वर्मा जी को चौंकाने के लिए गिल्लू कभी फूलदान के फूलों में, कभी पर्दे के चुन्नट में और कभी सोनजोही की पत्तियों में छिप जाता था ಎನ್ನುವಂಥದ್ದು. सो यह भी हमें लिखना है गिल्लू की क्रियाकलाप के अंदर. और यह प्रश्न का उत्तर होगा, लेखिका को चौंकाने के लिए गिल्लू क्या क्या करता था ಎನ್ನುವಂಥ ಪ್ರಶ್ನೆ ಅಂತ ಕೇಳಿದ್ರು ಅಂದ್ರೆ ಈ ಒಂದು ಕೊಟ್ಟಿರುವಂಥ ಪಾಯಿಂಟ್ಸ್ ಅನ್ನ ಬರೀರಿ. ನೆಕ್ಸ್ಟ್ 4ನೇ ಪಾಯಿಂಟ್ ಏನು ಬರೀಬೇಕು ಅಂದ್ರೆ, दिन भर गिलहरियों के झुंड का नेता बना, हर डाल पर उछलता कूदता और ठीक 4 बजे आकर अपने झूले में झूलने लगता ಎನ್ನುವಂಥದ್ದು. ಸೊ ಇದು ಕೂಡ ಒಂದು ಪಾಯಿಂಟ್ ಅನ್ನ ಬರೀಬೇಕು. ಇನ್ನು ಕೊನೆಯದಾಗಿ ಲೇಖಿಕಾ ಕೆ ಥಾಲಿ ಕೆ ಪಾಸ್ बैठकर बड़ी सफाई से खाना चाहता था ಎನ್ನುವಂಥದ್ದು ಪಾಯಿಂಟ್ಸ್ ಅನ್ನ ಬರೆದ್ರೆ ಈ 5 ಪಾಯಿಂಟ್ಗಳನ್ನ ಬರೀಬೇಕು. 5 ಪಾಯಿಂಟ್ಸ್ हमें लिखने आवश्यक हैं. किसके बारे में, गिल्लू के क्रियाकलाप के बारे में. ಅಥವಾ ಕಾರ್ಯಕಲಾಪ ಆದರೂ ಕೇಳಬಹುದು ಅಥವಾ ಕ್ರಿಯಾಕಲಾಪ ಆದರೂ ಕೇಳಬಹುದು. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ಅಥವಾ ಬೇರೆ ರೂಪದಲ್ಲಿ ಕೇಳಿದ್ರು ಕೂಡ
ಯಾಕಂದರೆ 2 ಪ್ರಶ್ನೆಗಳು ಬಹಳಷ್ಟು ಟಫ್ ಆಗಿ ಅಂದರೆ ಕಠಿಣತೆ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ 2 ಪ್ರಶ್ನೆಗಳು ಏನು ಮಾಡ್ತಾರೆ ಸ್ವಲ್ಪ ಕನ್ಫ್ಯೂಷನ್ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಸೊ ಇದನ್ನು ಕರೆಕ್ಟಾಗಿ ನೀವು ಪಾಯಿಂಟ್ಸ್ಗಳನ್ನ ನೆನಪಿಟ್ಕೊಳ್ಳಿ. ಒಂದು ಪ್ರಶ್ನೆ ಯಾವುದು ಇತ್ತು ಅಂದರೆ लेखिका के गैर हाजिरी में गिल्लू ने दिन कैसे बिताए, अथवा लेखिका के प्रति गिल्लू के ममता का वर्णन कीजिए, अथवा लेखिका के अस्वस्थता में गिल्लू ने लेखिका का ख्याल कैसे रखा ಎನ್ನುವಂಥ ಪ್ರಶ್ನೆನ ಕೇಳಿದರೆ ಸೊ ಇಲ್ಲಿ ಸಾಂದರ್ಭಿಕವಾಗಿ ಗಿಲ್ಲುವಿನ ಒಂದು ಫೋಟೋವನ್ನು ಕೂಡ ನಾನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಒಂದು 5 ಪಾಯಿಂಟ್ಸ್ಗಳನ್ನು ಇಲ್ಲಿಯೂ ಸಹಿತ ಬರಿಬೇಕಾಗಿರುವಂಥದ್ದು. लेखिका को मोटर दुर्घटना के कारण कुछ दिन अस्पताल में रहना पड़ा था. जब लेखिका के कमरे का दरवाज़ा खोला जाता, गिल्लू अपने झूले से उतरकर दौड़ता, फिर किसी दूसरे को देखकर तेजी से अपने घोंसले में जा बैठता. लेखिका के गैर हाजिरी में गिल्लू अपना प्रिय खाद्य बहुत कम खाता था. लेखिका के अस्वस्थता में गिल्लू तकिए पर सिरहाने बैठकर अपने नन्हे नन्हे पंजों से लेखिका के सिर और बालों में सहलाता रहता. गर्मी के दिनों में लेखिका के पास रखी सुराही पर लेट जाता था. ಸೊ ಮಕ್ಕಳು ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಏನು ಮಾಡಬೇಕು, ಗಿಲ್ಲು ಲೇಖಕಿಯರ ಬಗ್ಗೆ ಇರುವಂಥ ಕಾಳಜಿಯನ್ನು ತೋರಿಸ್ತದೆ. ಸೊ 5 ಪಾಯಿಂಟ್ಸ್ಗಳನ್ನು ಸಂಪೂರ್ಣವಾಗಿ ನೆನಪಿಟ್ಕೊಳ್ಳಿ. ಇಲ್ಲಿಯೂ ಕೂಡ 2-3 ಟೈಪ್ ಪ್ರಶ್ನೆ ಸ್ವರೂಪ ಚೇಂಜ್ ಮಾಡಿ ಕೇಳುವಂಥ ಚಾನ್ಸಸ್ಗಳಿರ್ತವೆ. ಇಲ್ಲಿ ಕೊಟ್ಟಿದ್ದೇನೆ, ಬೇಕಿದ್ರೆ ಇದನ್ನು ಸ್ಕ್ರೀನ್ಶಾಟನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಇನ್ನೊಂದು ಏನಂದರೆ ಲೇಖಿಕಾ ಕೆ ಮಮತಾ ಕಾ ವರ್ಣನ್ ಕೀಜಿಯೆ ಅನ್ನುವಂಥದ್ದು ಹಲವಾರು ಬಾರಿ ಇದನ್ನು ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ, ಕೇಳಿದ್ದಾರೆ ಸಹಿತ. ಸೊ ಅಥವಾ ಗಿಲ್ಲು ಕೆ ಪ್ರತಿ ಲೇಖಿಕಾ ಕೆ ಪ್ರೇಮ್ ಭಾವ ಕಾ ವರ್ಣನ್ ಕೀಜಿಯೆ ಅಂತಲೂ ಕೂಡ ಕೇಳಬಹುದು. ಸೊ ಮುಖ್ಯವಾಗಿ ಇಲ್ಲಿ 6ರಿಂದ 9 ಪಾಯಿಂಟ್ಸ್ಗಳನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್ ಇದನ್ನು ಕೇಳಿದ್ರು ಅಂದರೆ 4 ಮಾರ್ಕ್ಸಕ್ಕೆ ಕೇಳಿರ್ತಾರೆ, 4 ಮಾರ್ಕ್ಸ್ಗೆ ಕೇಳಿರ್ತಾರೆ. ಏನೆಲ್ಲ ಬರೀಬೇಕು ಅಂದರೆ ಜಬ್ ಗಿಲ್ಲು ಘಾಯಲ್ ಹುआ तब वर्मा जी ने घाव को रुई से रक्त पोंछकर पेंसिलिन का मरहम लगाया. गिल्लू के रहने के लिए एक झूला बनाकर खिड़की से लटकाया. उसे प्यार से गिल्लू के नाम से पुकारा. गिल्लू को खाने के लिए काजू और बिस्कुट दिया करती थी. थाली में से एक एक चावल उठाकर सफाई से खाना सिखाया. अन्य गिलहरियों के साथ खेलने के लिए उसे एक व्यवस्था की. गिल्लू के अंतिम दिनों में उसे बचाने की पूरी कोशिश की. हीटर जलाकर उसे उष्णता देने का प्रयास किया. 8ನೇ ಪಾಯಿಂಟನ್ನು ನೋಡುವುದಾದರೆ गिल्लू की मृत्यु के बाद सोनजूही लता के नीचे समाधि बनाई गई. इस प्रकार महादेव वर्मा जी ने गिल्लू के ಪ್ರತಿ अपनी ममता को दर्शाया है ಎನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಅತಿ ಲಾಂಗ್ ಇರುವಂಥ ಸ್ವಲ್ಪ ಪ್ರಶ್ನೆ ಇದೆ. ಸೊ 4 ಅಂಕಕ್ಕೆ ಕೇಳಿದರೆ 4 ಅಂಕಕ್ಕೆ 3 ಅಂಕ, ಮ್ಯಾಕ್ಸಿಮಮ್ 4 ಅಂಕ ಕೇಳಿದರೆ ಕೇಳ್ತಾರೆ, ಅಥವಾ 3 ಅಂಕಕ್ಕಾದರೂ ಕೇಳ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ, ಇದನ್ನು ತಪ್ಪದೇ ಮಾಡಿ. ಈ ಒಂದು ಪಾಠದಿಂದ ಈ ವರ್ಷದ ಒಂದು ಕೊನೆಯ ಪ್ರಶ್ನೆ ಯಾವುದಾಗಿದೆ ಅಂದರೆ ಗಿಲ್ಲು ಕೆ ಅಂತಿಮ ದಿನಾಂಕ ವರ್ಣನೆ ಕೀಜಿಯೆ ಕೇಳಿದರೆ ಇದಕ್ಕೆ 3 ಅಂಕಕ್ಕೆ ಕೇಳ್ತಾರೆ, ಪ್ರಶ್ನೆ ಕೇಳುವಂಥ ಚಾನ್ಸಸ್ ಇದೆ. ಸೊ ಏನೇನು ಬರೀಬೇಕು, ಅಂತಿಮ ದಿನದಲ್ಲಿ ಏನೆಲ್ಲ ಮಾಡಿದರು ಲೇಖಕಿಯರು ಅನ್ನೋದನ್ನು, ಅದರ ಅಂತಿಮ ದಿನಗಳ ಬಗ್ಗೆ ಬರಿಬೇಕಾಗಿರುವಂಥದ್ದು. ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದರೆ गिलहरियों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया ಎನ್ನುವಂಥ ಮೊದಲನೇ ಪಾಯಿಂಟನ್ನು ಬರೀಬೇಕು. दिन भर उसने न कुछ खाया न वह बाहर गया. नेक्स्ट पॉइंट ಬಂದ್ಬಿಟ್ಟು पंजे इतने ठंडे हो रहे थे कि लेखिका ने हीटर जलाकर उसे उष्णता देने का प्रयत्न किया, परंतु प्रभात की प्रथम किरण के साथ ही वह चिर निद्रा में सो गया. नेक्स्ट ಇನ್ನೊಂದು ಪಾಯಿಂಟ್ ಏನು ಬರೀಬೇಕಂದ್ರೆ सोनजूही लता के नीचे गिल्लू की समाधि बनाई गई है ಎನ್ನುವಂಥದ್ದು ಈ ತರನಾಗಿರತಕ್ಕಂತಹ ಉತ್ತರವನ್ನು ತಾವುಗಳು ಮಕ್ಕಳೇ ಬರಿಬೇಕಾಗಿರುವಂಥದ್ದು. ಸೊ ಮಕ್ಕಳೇ, ಇದಾಗಿತ್ತು ಗಿಲ್ಲು ಪಾಠದಿಂದ ಬರುವಂಥ ಅತಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಹಾಗೂ ಅದನ್ನು ಯಾವ ಥರ ಆನ್ಸರ್ ಮಾಡಬೇಕೆನ್ನುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ನಿಮಗೆ ಹೆಲ್ಪ್ ಅನಿಸಿದರೆ ಜಕ್ಯಾರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ SSLC ತರಗತಿಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಪ್ಲೇಲಿಸ್ಟಲ್ಲಿ ಹೋಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿನೂ ಕೂಡ ಪ್ಲೇಲಿಸ್ಟನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಒಂದು ಪಾಠದ PPT ಆನ್ಸರ್ ಯಾವ ಥರ ಮಾಡೋದು, ಈ ಥರ ನಾನು ಏನು ತೋರಿಸಿದ್ದೀನಿ ಸ್ಕ್ರೀನಲ್ಲಿ, ಆ ಥರ ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೂಡ ಇರುತ್ತೆ, ಅಲ್ಲಿಂದ ಅದನ್ನು ನೀವು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮತ್ತೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ 4ನೇ ನಮ್ಮ ಪದ್ಯಪಾಠ ಅಭಿನವ್ ಮನುಷ್ಯ ಪದ್ಯಪಾಠವನ್ನು ತೆಗೆದುಕೊಂಡು ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.